छात्रों, सभी को स्वागत। आज इस दिवस लेखिका महादेवी वर्म जी लिखित गद्य भाग 4 बिंदा के बारे में जानकारी प्राप्त करेंगे। बिंदा महादेवी वर्म जी के बाल्यकालीन सहेली। सहेली का मतलब ಗೆಳತಿ, बाल्यದ कालದ ಗೆಳತಿ। कौन है? बिंदा। बिंदा के चित्रण, बिंदा का जीवन के चित्रण के बारे में इस गद्य में महादेवी वर्म जी ने विवरण दिया गया है। प्रस्तुत रेखा चित्र बिंदा को अतीत के चलनचित्र से लिया गया है। ಈ ಗದ್ಯವನ್ನ ಅತೀತಕ್ಕೆ ಚಲನಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ। यह एक ಹೃದಯ ಸ್ಪರ್ಶಿ ರೇಖಾಚಿತ್ರ है। ಇದು ಒಂದು ಹೃದಯ ಸ್ಪರ್ಶಿ ರೇಖಾಚಿತ್ರವಾಗಿದೆ। जो ಸಂಸ್ಮರಣ ಶೈಲಿ में है। ಇದು ಒಂದು ಎಲ್ಲರಿಗೂ ಕೂಡ ಕರುಣೆಯನ್ನ ಉಂಟು ಮಾಡುವಂತ ಒಂದು ಕಥೆಯಾಗಿದೆ। बिंदा, बिंदा एक लड़की का नाम है। लेखिका के बाल्यकालीन सहेली का नाम है। बिंदा लेखिका के बचपन की सहेली है। वह अपनी सौतली माँ द्वारा सताई गई। सौतली माँ ಅಂದ್ರೆ ಮಲತಾಯಿಯಿಂದ ತುಂಬಾ ನೋವನ್ನ ಅನುಭವಿಸ್ತಾರೆ। ಯಾರೋ ಬಿಂದ ಬಾಲ್ಯದಿಂದಲೂ ಕೂಡ ಆ ಬಿಂದನೆ ಮಲತಾಯಿ ಹಿಂಸೆಯನ್ನು ಕೊಡುವುದು ನಾವು ಕಾಣ್ತೀವಿ। ಅವರ ತಾಯಿ ತೀರಿಕೊಂಡ ಮೇಲೆ ಅವರ ತಂದೆ पंडिताई दूसरा शादी करता है। ಇನ್ನೊಂದು ಮದುವೆಯನ್ನ ಆ ಸಂದರ್ಭದಿಂದ ಬಿಂದ ಮನೆಯಲ್ಲಿ ಬಹಳ ನೋವನ್ನು ಅನುಭವಿಸಬೇಕಾಗುತ್ತೆ। ವಹ ಅಪನಿ ಸೌತಲಿ ಮಾದ್ವಾರ ತನ್ನ ಮಲತಾಯಿಯಿಂದ ಸತಾಯಿ ಗಯಿ ತುಂಬಾ ನೋವನ್ನು ಅನುಭವಿಸ್ತಾಳೆ। खिलने से पहले ही मुरझा जाने वाली असहाय। खिलने जाने, खिलना का मतलब ಅರಳುವುದು, ಹೂವು ಅರಳುವ ಮೊದಲೇ ಬಾಡಿ ಹೋಗುವುದನ್ನು ಇಲ್ಲಿ ಕಾಣ್ತೀವಿ। ಅಂದರೆ ಇನ್ನು ಬೆಳಿಬೇಕಾಗಿದ್ದಂತಹ ಬಿಂದ जीवन में ಬಾಳ್ಬೇಕಾಗಿತ್ತು। बहुत दिन रहना चाहिए था, जग देखना चाहिए था, ಜಗತ್ತನ್ನು ನೋಡಬೇಕಾಗಿತ್ತು, ಇನ್ನು ಬದುಕಬೇಕಾಗಿತ್ತು। ಆ ಚಿಕ್ಕ ವಯಸ್ಸಿನಲ್ಲೇ ಬಿಂದ ಮರಣವನ್ನಪ್ಪುವುದನ್ನು ನಾವು ಕಾಣ್ತೀವಿ। ಕೊನೆ ಈಗ ಕಿಲ್ನೆ ಸೇ ಪಹಲೆ ಅಂದರೆ ಒಂದು ಹೂವು ಅರಳೋಕ್ಕಿಂತ ಮೊದಲೇ ಬಾಡಿ ಹೋಗುವ ಸ್ಥಿತಿ ಥರ ಬಿಂದನ ಸ್ಥಿತಿ ಇದರಲ್ಲಿ ನಾವು ಕಾಣ್ತೀವಿ। ಮುರ್ಜಾ ಜಾನೆ ವಾಲಿ, ಮುರ್ಜಾ ಅಂದರೆ ಬಾಡುವಂಥ ಸ್ಥಿತಿ। ನಿರೀಹ ಬಾಲಿಕಾ ಮಹಾದೇವಿ ವರ್ಮ के ಸ್ಮೃತಿ ಪಟಲ ಪರ ಜೀವಿತ ಹೈ। ಈ ಬಿಂದನ ಜೀವನದಲ್ಲಿ ಆದಂಥ ಘಟನೆ ಇನ್ನೂ ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು लेखिका महादेवी वर्म जी ने अपना बाल्यकालीन सहेली का चित्रण इस गद्य में प्रकट किया है। ಈ ಗದ್ಯದಲ್ಲಿ ವ್ಯಕ್ತಪಡಿಸಿರೋದು ನಾವು ಕಾಣ್ತೀವಿ। छात्रों, पिछले कक्षा में इसके बारे में बताया है। आज भाग 2 के बारे में जानकारी प्राप्त करेंगे। देखिए, बिंदा मुझसे कुछ बड़ी ही रही होगी। बिंदा ಬಾಲ್ಯಕಾಲೀನ ಗೆಳತಿ ನನಗಿಂತ ಸ್ವಲ್ಪ ಹಿರಿಯವಳು ಇರಬಹುದು ಅಂತ ಲೇಖಕಿಯವರು ಹೇಳ್ತಾರೆ। बिंदा मुझसे कुछ बड़ी ही रही होगी, परंतु उसका नाटापन देखकर ऐसा लगता था। देखिए, नाटापन ನೋಡಲಿಕ್ಕೆ ತೀರ ಎತ್ತರವಾಗಿರಲಿಲ್ಲ, ಕುಳ್ಳಕ್ಕಿರೋದ್ರಿಂದ ಗೊತ್ತಾಗ್ತಾ ಇರಲ್ಲ, ನನಗಿಂತಲೂ ಕೂಡ ಸ್ವಲ್ಪ ಹಿರಿಯವಳು ಬಿಂದ ಆಗಿದ್ದಳು। मानो किसी ने ऊपर से दबाकर उसे कुछ छोटा कर दिया हो ಅನ್ನಿಸ್ತಾ ಇತ್ತು ಇವರಿಗೆ। ನೋಡಿದ್ರೆ ಯಾರ ಮೇಲಿಂದ ದಬಾಕ ಕುಳ್ಳಿ ಆಗಿರಬಹುದು ಆ ಕಾರಣದಿಂದ ಅನ್ನಿಸ್ತಿತ್ತು। ನೋಡ್ಲಿಕ್ಕೆ ಅಷ್ಟು ಕುಳ್ಳಕ್ಕೆ ಇದ್ದಳು, ನನಗಿಂತ ಹಿರಿಯವಳಾಗಿದ್ದಳು ಬಿಂದ। दो पैसों में आने वाली कंजड़ी के ऊपर चढ़ी हुई झिल्ली के समान पतले चर्म से मड़े और भीतर की हरी हरी नासों की झलक देने वाले उसके दुबले हाथ पैर ना जाने किस
अज्ञात पैसे ಅವಸನ್ನ ಕರ್ತೇತಿ. ನೋಡಲಿಕ್ಕೆ ಕುಳ್ಳಕ್ಕೆ ಇದ್ದಳು, ಪತಲಾ ಶರೀರ, ತೆಳ್ಳನೆಯ ಶರೀರ, ಗಾಳಿಯ ಆ ಚಿಟ್ಟೆಯ ರೀತಿಯಲ್ಲಿ, ಜಿಲಿಕ ಮತ್ತಲಬ್ ಚಿಟ್ಟೆಯ ರೀತಿಯಲ್ಲಿ ನೋಡಲಿಕ್ಕೆ ಪತಲ, ತೆಳುವಾಗಿ ಇದ್ದಳು, ಎತ್ತರವಾಗಿರಲಿಲ್ಲ, ಕುಳ್ಳಗೆ. ಪತಲೆ ಚರ್ಮ ಅಂದರೆ ತೆಳುವಾದಂಥ ಚರ್ಮವನ್ನು, ಬಾಡಿದಂಥ ಶರೀರವನ್ನು ನಮ್ಮ ಬಿಂದ ಹೊಂದಿದ್ದಳು. ಅರಿ नसों की झलक देने वाले उसके दुबले हाथ, ಬಾಡಿದಂಥ ಕೈಗಳು, ಕಾಲುಗಳು, ತೆಳುವಾದಂಥ ಶರೀರ ನೋಡಲಿಕ್ಕೆ ಕುಳ್ಳಗೆ ಬಿಂದ ಇದ್ದಳು. ಅಷ್ಟು ದೃಢಕಾಯವಾಗಿರಲ್ಲ, दुबले हाथ पैर ना जाने किस अज्ञात भय से अवसन्न रहते थे, वही से कुछ आहट होते ही उसका विचित्र रूप से चौंक पड़ना और पंडिताइन चाची का स्वर कान में पड़ते ही उसके सारे शरीर का तरतर उठना. ನೋಡಲಿಕ್ಕೆ ಅಷ್ಟು ದೃಢಕಾಯವಾಗಿರಲಿಲ್ಲ ಬಿಂದ, पतला शरीर, उसका हाथ और पैर दुबले है, ಬಾಡಿದಂಥ ಶರೀರ. ಇವೆಲ್ಲ ನೋಡಿದಾಗ ಬಿಂದ ತನ್ನ ಚಿಕ್ಕಮ್ಮನ ಏರು ಧ್ವನಿ ಶಬ್ದ ಕೇಳಿದಾಗ ತರತರನೆ ನಡುತ್ತಾ ಇದ್ದಳು ಬಿಂದ. उसका चाची उसको हिंसा करती थी, गालियाँ करती थी, सभी घर को उसका आहट सुनता था. ಪಕ್ಕದ ಮನೆಯಲ್ಲಿರೋವರಿಗೆಲ್ಲರೂ ಕೂಡ ಕೇಳಿಸ್ತಾ ಇತ್ತು. ಆ ಥರ ಯಾವಾಗಲೂ ಕೂಡ ಬಿಂದನನ್ನು ಬೈತಾ ಇದ್ದಳು. थोड़ा काम के लिए, थोड़ा विचार के लिए गालियाँ करती थी. वो उससे बिंदा को बहुत हिंसा होता, ಇದರಿಂದ ಬಿಂದನಿಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಚಾಚಿ ಕಾ ಸ್ವರ ಕಾನ್ ಮೇ ಕಿವಿಯಲ್ಲಿ ಚಿಕ್ಕಮ್ಮನ ಧ್ವನಿ ಏನಾರ ಕೇಳಿದರೆ ಪಡ್ತೆ ಹಿ ಉಸ್ಕೆ ಸಾರೆ ಶರೀರ ಕಾ ತರತರ ಉಠನಾ, ತರತರ ನಡುತ್ತಾ ಇದ್ಲು. ಮೇರೆ ವಿಸ್ಮಯ ಕೋ बढ़ाई नहीं देता था, प्रत्युत्तर उसे बाई में बदल देता था. हो बिंदा की आंखें तो मुझे पिंजड़े में बंद चिड़िया की याद दिलाती थी. ಪಿಂಜಡೆ ಅಂದರೆ ಪಂಜರದಲ್ಲಿ ಪಕ್ಷಿಯನ್ನ ಕೂಡಿ ಹಾಕಿದಾಗ ಯಾವ ಥರ ಅನ್ನಿಸ್ತಾ ಇತ್ತು ಆ ಥರ ಬಿಂದನ ಸ್ಥಿತಿ ಆಗಿತ್ತು. ಪಿಂಜಡೆ ಮೇ ಬಂದ್ ಚಿಡಿಯ ಅಂದರೆ ಪಕ್ಷಿಯನ್ನ ಕೂಡಿ ಹಾಕಿದ ಆ ನೆನಪು ನನಗೆ ಬರ್ತಾ ಇದೆ ಎಂಬುದನ್ನು ಯಾರು ಮಹಾದೇವಿ ವರ್ಮಜಿನೇ ಅಪನ ಬಾಲ್ಯಕಾಲೀನ ಸಹೇಲಿ ಗೆಳತಿಯ ವಿಚಾರವಾಗಿ ಇಲ್ಲಿ ಅವರ ಜೊತೆಯಲ್ಲಿ ಬೆಳೆದು ಬಂದಂಥ ವಿಚಾರವನ್ನು, ನೆನಪನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು ನಾವು ಕಾಣ್ತೀವಿ. ಈ ಥರ ಬಿಂದನ ಸ್ಥಿತಿ ಆಗಿತ್ತು, ಇದನ್ನು ನಾನು ಕಂಡಿದ್ದೆ. ಏಕ್ ಬಾರ್ जब वो 2-3 करके तारे गिरते उसने कहा, ಒಂದು ಬಾರಿ ಜೊತೆಯಲ್ಲಿದ್ದಂಥ ಸಂದರ್ಭದಲ್ಲಿ, ಬಿಂದನ ಜೊತೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಕ್ಷತ್ರಗಳನ್ನು ತೋರಿಸ್ತಾ, ತಾರೆಯಂಗೂ ಗಿನತೆ ಕಹಾ, ನಕ್ಷತ್ರಗಳನ್ನು ಎಣಿಸ್ತಾ ಬಿಂದ ಹೇಳ್ತಾಳಂತೆ ಲೇಖಕಿಯವರಿಗೆ. ಚಮ್ಕಿಲೆ ತಾರೋ ಕೀವು, ಚಮ್ಕಿಲೆ ಅಂದರೆ ಒಳಿತಾ ಇರುವಂಥ, ಮಿನುಗ್ತಾ ಇರುವಂಥ ನಕ್ಷತ್ರಗಳನ್ನು ಬೆರಳಿನಿಂದ ತೋರಿಸ್ತಾ ಬಿಂದ ಹೇಳ್ತಾರೆ. ಉಂಗಲಿ ಉಟಾಕರ್ ಕಹಾ ವಹ ರಹಿ ಮೇರಿ ಅಮ್ಮ, ಅಲ್ಲಿ ಇದ್ದೀಯಾ ಅಮ್ಮ, ನನ್ನಮ್ಮ ಅಂತ ಲೇಖಕಿಯವರಿಗೆ ಬಿಂದ ತೋರಿಸ್ತಾಳೆ ಬೆರಳಿನಿಂದ. ಅಲ್ಲಿದ್ದೀಯಾ ನನ್ನಮ್ಮ ಅಂತ ನಕ್ಷತ್ರಗಳನ್ನು ಎಣಿಸ್ತಾಳೆ. ತಬ್ ತೋ ಮೇರೆ ಆಶ್ಚರ್ಯ ಕಾ ಠಿಕಾನಾ ನಾ ರಹಾ, ನನಗೆ ತುಂಬ ಆಶ್ಚರ್ಯವಾಯಿತು ಇದನ್ನು ನೋಡಿ. ಕ್ಯಾ ಸಬ್ಕಿ ಏಕ್ ಅಮ್ಮ ತಾರೆ ಮೇ ಹೋತಿ ಹೈ ಔರ್ ಏಕ್ ಘರ್ ಮೇ, ದೇಖಿ ಎಲ್ಲರ ತಾಯಿ ತೀರಿಕೊಂಡ ಮೇಲೆ ನಕ್ಷತ್ರವಾಗಿ ಮಿನುಗ್ತಾರೆ, ಆಕಾಶದ ನಕ್ಷತ್ರ ಆಗ್ತಾರೆ ಎಂಬುದು ಯಾರೋ ಬಿಂದನ ಕಲ್ಪನೆ ಆಗಿತ್ತು. ಪೂಛನೆ ಪರ್ ಬಿಂದಾನೆ ಅಪನೆ ಜ್ಞಾತ ಕೋಶ ಮೇ ಸೆ ಕುಚ್ कण मुझे दिए और तब मैंने समझा कि जिस अम्मा को ईश्वर बुला लेता है, ईश्वर बुला लेता है. ಮಕ್ಕಳನ್ನು ಬಿಟ್ಟು ತಾಯಿ ತೀರಿಕೊಂಡ ಮೇಲೆ
ದೇವರು ನಕ್ಷತ್ರವಾಗಿ ಅವರ ತಾಯಿಯನ್ನು ಮಾಡಿದ್ದಾರೆ, ಈ ಥರ ಮಾಡ್ತಾರೆ ಎಂಬ ಕಲ್ಪನೆ ಬಿಂದನದಾಗಿತ್ತು. ಅಲ್ಲಿಂದ ಮಕ್ಕಳನ್ನು ನೋಡ್ತಾ ಇರ್ತಾರೆ ಎಂಬ ಕಲ್ಪನೆ. वो तारा बनकर नक्षत्रवान ऊपर से बच्चों को देखती रहती है. देखिए, ತಾಯಿ ನಕ್ಷತ್ರವಾಗಿ ಮೇಲಿನಿಂದ ತಮ್ಮ ಮಕ್ಕಳನ್ನು ನೋಡ್ತಾ ಇರ್ತಾರೆ. ಮಕ್ಕಳನ್ನು ಬಿಟ್ಟು ಹೋದ ಮೇಲೆ, ತೀರಿಕೊಂಡ ಮೇಲೆ ಎಂಬ ಕಲ್ಪನೆಯಿಂದ ಬಿಂದ ಹೇಳಿದಂಥ ನೆನಪು ಲೇಖಕಿಯವರಿಗೆ. देखती रहती है और जो बहुत सज धज से घर में आती है वो बिंदा की नई अम्मा ऐसी होती है. मेरी बुद्धि सहज ही पराजय स्वीकार करना नहीं जाती. इसी से मैंने सोच कर कहा तुम नई अम्मा को पुरानी अम्मा क्यों नहीं कहती. ನೀನು ಯಾಕೆ ಹೊಸ ಅಮ್ಮನನ್ನ ಹಳೆ ಅಮ್ಮನ ಥರ ಯಾಕೆ ಅಂದ್ಕೊಳೋದಿಲ್ಲ ನೀನು ಅಂತ ಕೇಳ್ತಾರೆ ಲೇಖಕಿ. फिर वे ना नहीं रहेंगे और ना डांटेंगे. ಯಾಕೆಂದರೆ ನಮ್ಮ ತಾಯಿ ಬೈತಾ ಇರಲ್ಲ, ಒಂದು ಬಾರಿ ಕೂಡ ತಪ್ಪು ಮಾಡಿ ಬೈತಾ ಇರಲ್ಲ. नहीं गालियाँ करती थी, नहीं डांटती थी, मुझे मदद करती थी, ಸೇವಾ करती थी. ನಮ್ಮ ತಾಯಿ, ಮೊದಲಿನ ತಾಯಿ ಸೇವೆ ಮಾಡ್ತಾ ಇದ್ದು, ಬೈತಾ ಇರಲ್ಲ. ಇವೆಲ್ಲ ನೆನಪಾಗ್ತಾ ಇದೆ. ಆದರೆ ನಹಿ ಅಮ್ಮ, ಹೊಸ ಅಮ್ಮ, पंडिताइन चाची, चिक्कम्म, हर वक्त गालियाँ करती थी. थोड़ा काम के लिए भी गालियाँ करती थी, ಶಿಕ್ಷಾ ದೇತಿ ಥಿ. ಧೂಪ್ ಮೇ ಖಡಾ ಹೋನಾ ಚಾಹಿಯೇ ಥಾ. ಬಿಸಿಲಲ್ಲಿ ನಿಲ್ಲಿಸ್ತಾ ಇದ್ದು ತಪ್ಪು ಮಾಡೋ ಸಂದರ್ಭದಲ್ಲಿ 1 ಗಂಟೆ ಬಿಸಿಲಲ್ಲಿ ನಿಲ್ಲಬೇಕಾಗಿ ಕಂಬಕ್ಕೆ ಕಟ್ಟುತ್ತಾ ಇದ್ದು. ಈ ಎಲ್ಲ ಹಿಂಸೆಯನ್ನು ಯಾರು ಚಾಚಿ, ಚಿಕ್ಕಮ್ಮ, ಮಲತಾಯಿ ಮಾಡ್ತಾ ಇದ್ದು. ಆದರೆ ನಮ್ಮ ಅಮ್ಮ, ಮೊದಲಿನ ಅಮ್ಮ, ಪುರಾಣ ಅಮ್ಮ ಇಸಿ ಥರ ನಹಿ ಕರ್ತಿ ಥಿ. बिंदा को मेरा उपाय कुछ जंचा नहीं, क्योंकि वो तो अपनी पुरानी अम्मा को खुली पालकी में लेटकर ताजे और नहीं को बंद पालकी में बैठकर आते देख चुकी थी. हत किसी को भी पदच्युत करना उसके लिए कठिन था, पर उसकी कथा से मेरा मन तो सचमुच आग वो उठा. हत उसी रात को मैंने माँ से बहुत अनुनय पूर्वक कहा तुम कभी तारा ना बनना. ಅದಕ್ಕೆ ಈ ವಿಚಾರವನ್ನು ಕೇಳಿದಾಗ ಲೇಖಕಿಯವರು ತಮ್ಮ ತಾಯಿಗೆ ಹೇಳಿದ್ರಂತೆ, ನೀವು ಯಾವಾಗಲೂ ಕೂಡ ತಾರೆ ಆಗಬೇಡಿ, ಅಂದರೆ ನನ್ನ ಬಿಟ್ಟು ಹೋಗ್ಬೇಡ್ರಿ ಎಂಬುದನ್ನು ಲೇಖಕಿಯವರು ಹೇಳಿರಂತೆ. ಬಿಂದನ ತಾಯಿ ಬಿಂದನನ್ನು ಬಿಟ್ಟು ನಕ್ಷತ್ರವಾಗಿದ್ದ. ತಾರಾ ಬನ್ ಗಯಿ, इसलिए ತುಮ್ ಕಬಿ ತಾರಾನ ಬನನ, ನೀವೆಂದು ಕೂಡ ನಕ್ಷತ್ರ ಆಗಬೇಡಿ, ಅಂದರೆ ನನ್ನ ಬಿಟ್ಟು ಹೋಗಬೇಡಿ ಅಂತ ತಮ್ಮ ತಾಯಿಗೆ ಹೇಳಿದರು. ಚಾಹೆ ಭಗವಾನ್ ಕಿತನಾ ಹಿ ಚಮಕೀಲಾ ತಾರಾ बनावे, माँ बेचारी मेरी विचित्र मुद्रा पर विस्मित होकर कुछ बोल भी ना पाई थी कि मैंने अवकुंठित भाव से अपना आशय प्रकट कर दिया. नहीं तो पंडिताइन चाची जैसी नई अम्मा पालकी में बैठकर आ जाएगी और फिर मेरा दूध, बिस्कुट, जिलेबी सब बंद हो जाएगी. ಇದಕ್ಕೆ ನಮ್ಮ ಚಿಕ್ಕಮ್ಮ ಬಂದಾಗಿನಿಂದ ಮೊದಲಿನ ತಾಯಿ ಬಿಸ್ಕೆಟು, ದೂದು, ಜಿಲೇಬಿ ಇವನ್ನೆಲ್ಲ ಕೊಡ್ತಾ ಇತ್ತು. ನನ್ನನ್ನು ನೋಡ್ಕೊತಾ ಇದ್ರು ಚೆನ್ನಾಗಿ. अच्छी तरह ಸೇವಾ करती थी मेरा माँ पुरानी माँ, ಮೊದಲನೇ ತಾಯಿ. ಆದರೆ पंडिताइन ಚಾಚಿ ಬಂದಾಗಿನಿಂದ ಇವೆಲ್ಲ ಬಂದಾಗಿದೆ. ಯಾವುದೋದು ಬಿಸ್ಕೋಟ್, जलेबी सब बंद हो जाएगी और मुझे बिंदा बनना पड़ेगा. माँ का उत्तर तो मुझे स्मरण नहीं, पर इतना याद है. ಇವೆಲ್ಲ ನೆನಪುಗಳಿವೆ, ತಾಯಿ ಸೇವೆ ಮಾಡಿದಂಥ ನೆನಪು. कि उस रात उसकी धोती का छोर मुट्ठी में दबाकर ही मैं सो पाई थी. ನಮ್ಮ ತಾಯಿಯ ಮಡಿಲಿನಲ್ಲಿ ಆರಾಮಾಗಿ ನಾನು ನಿಲ್ತಾ ಇದ್ದೆ. ಈ ಥರ ಸೇವೆಯನ್ನು ನಮ್ಮ ಹಳೆಯ ಅಮ್ಮ, ಪುರಾಣಿ ಅಮ್ಮ ಸೇವಾ ಕರ್ತೀತಿ. ಇವೆಲ್ಲ ನೆನಪು ಮಾಡಿಕೊಂಡು ಯಾರು ಬಿಂದ ಅಪನ ಸಹೇಲಿಕೆ ಸಾಥ್, ತನ್ನ ಗೆಳತಿಯಾದಂತಹ ಮಹಾದೇವಿ ವರ್ಮ ಲೇಖಕಿ
ಆ ಬಾಲ್ಯಕಾಲದಲ್ಲಿ ಹೇಳಿದಂಥ ನೆನಪುಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು ನಾವು ಕಾಣ್ತೀವಿ. ಬಿಂದ ಹೇಳಿದ ನೆನಪುಗಳು. बिंदा के अपराध तो मेरे लिए अज्ञात थे, पर पंडिताइन चाची के न्यायालय में मिलने वाले दंड के सब रूपों से मैं परिचित हो चुकी थी. ಇವೆಲ್ಲ ನೆನಪಿವೆ. ದಂಡ ಕೊಟ್ಟಿದ್ದಂಥದ್ದು ಅಂದರೆ ಶಿಕ್ಷೆಯನ್ನು ನೀಡಿದಂಥ ನೆನಪುಗಳು ಬಿಂದನಿಗೆ. ಅವ್ರ ತಾಯಿ ಚಿಕ್ಕಮ್ಮ, ಪಂಡಿತಾಯಿನ್ ಚಾಚಿ ಅಂದರೆ ಬಿಂದ ತನ್ನ ಚಿಕ್ಕಮ್ಮನನ್ನು ಪಂಡಿತಾಯಿನ್ ಚಾಚಿ ಅಂತ ಕರೀತಾ ಇದ್ರು. पंडिताइन चाची हिंसा करती थी. गर्म की दोपहर में मैंने बिंदा को आंगन की जलती धरती पर बार बार पैर उठाते और रखते हुए घंटों कड़े देखा था. गर्मी धूप ಅಂದರೆ ಬಿಸಿಲಿನಲ್ಲಿ ಮಧ್ಯಾಹ್ನದ ಬಿಸಿಲಿನಲ್ಲಿ, ಧೂಪ್ ಅಂದರೆ ಬಿಸಿಲು, ಗರ್ಮಿ ಅಂದರೆ ಮಧ್ಯಾಹ್ನದ ಬಿಸಿಲಿನಲ್ಲಿ, दोपहर में 1 घंटा तक खड़ा होना चाहिए था. ಶಿಕ್ಷೆ ಕೊಡ್ತಾ ಇತ್ತು. 1 ಗಂಟೆ ಗಟ್ಟಲೆ ಬಿಸಿಲಿನಲ್ಲಿ ನಿಲ್ಲಬೇಕಾಯಿತು. पैर उठाते और रखते हुए घंटों कड़े देखा था. चौके के खंबे से दिन दिन भर बंधा पाया था. ಆ ಚೌಕಿಯಲ್ಲಿರುವಂಥ ಕಂಬಕ್ಕೆ ಕಟ್ಟಾಗ್ತಾ ಇತ್ತು. ಕಂಬ ಕಟ್ಟುವಂಥದ್ದು ದಿನಪೂರ್ತಿ ಇರಬೇಕಾಯಿತು. ಬಾನ್ ಅಂದರೆ ಕಟ್ಟುವಂಥದ್ದು. ಪಾಯಾತ और भूख से मुरझाए मुख के साथ पहरों नहीं अम्मा और कटोले में सोते मोहन पर पंखा जलते देखा था. ಭೂಕಿ ಅಂದರೆ ಊಟಕ್ಕೆ ಕೊಡ್ತಾ ಇರಲ್ಲ, ಹಸಿವಿನಿಂದ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದು, ಅದಕ್ಕೆ ಊಟ ಕೊಡ್ತಾ ಇರಲ್ಲ. ಮೋಹನ್ ಚಿಕ್ಕಮ್ಮನ, ಚಾಚಿಕ ಬೇಟ ಮೋಹನ್, ಸಣ್ಣ ಒಂದು ಮಗು ಇತ್ತು ಚಿಕ್ಕಮ್ಮನಿಗೆ. ಮೋಹನ್ಗೆ ಗಾಳಿಯನ್ನು ಬೀಸುವಂಥದ್ದು, ಊಟ ಕೊಡ್ತಾ ಇರಲ್ಲ, ಸೇವೆಯನ್ನು ಎಲ್ಲ ಮಾಡಿಸ್ಕೊಳ್ತಾ ಇತ್ತು. ಚೌಕೆಗೆ ಕಂಬೆಸೆ ದಿನ್ ದಿನ್ ಭರ್ ಬಂದಾ ಪಾಯಾತ ಅವ್ರ ಭೂಕ್ ಸೆ, ಭೂಕ್ ಕ ಮತಲಬ್ ಹಸಿವಿನಿಂದ, ಮುರ್ಜಾಯೆ ಮುಖ ಮಾಡಿದಂಥ ಮುಖದಿಂದ, ಹಸಿವಿನಿಂದ ಸೇವೆ ಕೆಲಸ ಮಾಡಬೇಕಾಯಿತು ಮನೆಗೆ. सात पहरों नहीं अम्मा और कटोले में सोते मोहन पर पंखा जलाते देखा था. उसे अपराध का ही नहीं, अपराध के अभाव का भी दंड सहन पड़ता था. ಅದೇನು ದೊಡ್ಡ ಅಪರಾಧ ಆಗ್ತಾ ಇರಲಿಲ್ಲ. ಬಿಂದ ಸಣ್ಣ ಸಣ್ಣ ತಪ್ಪುಗಳಿಗೂ ಕೂಡ ಚಿಕ್ಕಮ್ಮ ಶಿಕ್ಷೆಯನ್ನು ಕೊಡ್ತಾ ಇದ್ಲು. ಇಸಿಸೆ ಪಂಡಿತ ಜೀಕಿ ಏನಪ್ಪ ಕಾರಣ ಅಂದರೆ ಸಣ್ಣ ತಪ್ಪು, ಉದಾಹರಣೆಗೆ ಪಂಡಿತ್ ಅಂದರೆ ತನ್ನ ಗಂಡನ ತಾಲಿನೇ ಪಂಡಿತಾಯಿನ ಚಾಚಿಕಾಯಿ, ತಾಲಿನ ತಟ್ಟೆಯಲ್ಲಿ ಊಟಕ್ಕೆ ಕುಳಿತಾಗ ಪಂಡಿತನ ಆ ತಟ್ಟೆಯಲ್ಲಿ ಏನಾರ ಆ ಚಿಕ್ಕಮ್ಮನ ತಲೆ ಕೂದಲು ಬಿದ್ದಿರಬಹುದು, ಅದಕ್ಕೂ ಕೂಡ ಬಿಂದನೇ ಕಾರಣ. ಬಿಂದ ಶಿಕ್ಷೆ ಅನುಭವಿಸಬೇಕಾಯ್ತು. ಇಸಿಸೆ ಪಂಡಿತ ಜೀಕಿ ಅಂದರೆ ತನ್ನ ತಂದೆಯ ತಟ್ಟೆಯಲ್ಲಿ ತಾಲೀಮೆ ಪಂಡಿತಾಯಿನ ಚಾಚಿಕಾಯಿ काला मोटा और धुंधला गुंगराल बाल में कूदल निकलते पर भी ದಂಡ ಬಿಂದಾ ಕೋ ಮಿಲಾ. ಅದಕ್ಕೆ ಪಂಡಿತಾಯಿನ ಆ ಚಾಚಿಯ ಚಿಕ್ಕಮ್ಮನ ಕೂದಲು ಆ ತಟ್ಟೆಯಲ್ಲಿ ಸಿಕ್ಕಿದ್ದಕ್ಕೂ ಕೂಡ ಬಿಂದ ಶಿಕ್ಷೆ ಅನುಭವಿಸಬೇಕಾಯಿತು. उसके छोटे छोटे हाथों से धुल ना सकते वाले उलटे तेलहीन बाल भी अपने स्वाभाविक बुरेपन और कोमलता के कारण मुझे बड़े अच्छे लगते थे. जब पंडिताइन चाची की चौकी ने उन्हें कूड़े के ढेर पर बिखरा कर उसके स्थान को बिल्ली की वाली दारियों जैसी रेखाओं से भर दिया. देखिए इस तरह थोड़ा थोड़ा विचार के लिए हिंसा देती थी. दोपहर में धूप में खड़ा होना चाहिए था और मोहन को सेवा करना चाहिए था. सभी काम करती, ಎಲ್ಲ ಕೆಲಸವನ್ನು ಬಿಂದ ಮಾಡಬೇಕಾಯಿತು. ಕತ್ರಿ ಥರ ಪ್ರತಿಯೊಂದಕ್ಕೂ ಕೂಡ ಚಿಕ್ಕಮ್ಮ ಹಿಂಸೆಯನ್ನು ಕೊಡ್ತಾ ಇದ್ದು, ಕಾಡ್ತಿ थी. बिखराव कर उनके स्थान को बिल्ली की वाली दारियों जैसी रेखाओं से भरा दिया.
तो मुझे रुलाई ಆನೆ ಲಗಿ ಇವೆಲ್ಲ ನೋಡಿ ಬಿಂದನ ಈ ಕೆಲಸವನ್ನು ನೋಡಿ ಬಿಂದಾಕ್ಕೆ ಮುಷ್ಕಿಲ್ ಕಾಮ್ ಕೋ ದೇಕರ್ ಮುಜೆ ರುಲಾಯಿ ಅಳು ಬರ್ತಾ ಇತ್ತು. ಬಿಂದನ ಈ ಗೆಳತಿಯ ಈ ಕಷ್ಟವನ್ನು ನೋಡಿ ನನಗೆ ಅಳು ಬರ್ತಾ ಇತ್ತು. ರುಲಾಯಿ ಆನೆ ಲಗಿ पर बिंदा ऐसे बैठी रही मानो सिर और बाल दोनों नहीं अम्मा के ही हो. नहीं अम्मा ಈ ತರ ತನ್ನ ಚಿಕ್ಕ ಬಲತಾಯಿ ಹಿಂಸಾ करती थी. और एक दिन याद आता है चूहे पर ಒಂದು ದಿನ ಆದಂತ ಒಂದು ಘಟನೆ ನೆನಪಾಗ್ತಾ ಇದೆ ಎಂಬುದನ್ನು ಲೇಖಿಕಾ ಮಹಾದೇವ್ ವರ್ಮುಜಿ ने इसमें कहा है. एक घटने ಒಂದು ದಿವಸ ನಡೆಯಿತು. ಏನು एक दिन याद आता है चूल्हे पर चढ़ाया दूध उपना जा रहा था. चूहे का मतलब ಒಲೆ ಮೇಲೆ ಇಟ್ಟಂತ ಹಾಲು ಉಕ್ಲಿಕ್ಕೆ ಬಂತು. ಆ ಸಂದರ್ಭದಲ್ಲಿ बिंदा ने नन्हे हाथों से दूध की ಪತೀಲಿ ಉತಾರಿ ಅವಶ್ಯ ಬದಗಿ. ತಕ್ಷಣವಾಗಿ ಬಿಂದ ನನ್ನೇ ಆತಂದರೆ ನನ್ನೇ ಬರೀ ಕೈಯಲ್ಲಿ ಆ ಉಕ್ಕುವ ಹಾಲನ್ನು ಕೆಳಗಿಳಿಸ್ಲಿಕ್ಕೆ ಹೋಗಿ ತನ್ನ ಕಾಲಿನ ಮೇಲೆ ಹಾಲನ್ನು ಚೆಲ್ಕೊಂತ ವಹ ಉಸ್ಕಿ ಉಂಗಲಿಯೋ ಸೆ ಚೂಟ್ಕರ್ ಗಿರ್ಪಡಿ. ಚೂಟ್ಕರ್ ಅಂದರೆ ಉಂಗಲಿಯೋ ಬೆರಳುಗಳಿಂದ ಜಾರಿ ಕಾಲ ಮೇಲೆ ಆ ಹಾಲನ್ನು ಕುದಿಯುವ ಹಾಲನ್ನು ಎತ್ತಾಕೊಂಡು ಗಿರ್ಪಡಿ ಕಾಲ ಮೇಲೆ ಬಿತ್ತು. कौलते दूध से जले पैरों के साथ दरवाजे पर कड़ी बिंदा का रोना देख मैं तो ಹತಬುದ್ಧಿ ಸಿ ಓರ್ಹಿ. ಇದಕ್ಕೆ ಈ ಸ್ಥಿತಿಯನ್ನು ನೋಡಿ ನನಗೆ ತುಂಬ ನೋವಾಯಿತು. ಬಿಂದನಿಗೆ ಆದಂಥ ಈ ಸ್ಥಿತಿಯನ್ನು ನೋಡಿ ನನಗೆ ತುಂಬ ನೋವಾಯಿತು. ಬಿಂದ ರೋದನವನ್ನು ಮಾಡ್ತಾ ಇತ್ತು, ರೋದನ್ ಕರ್ತೀತಿ, ಅಳ್ತಾ ಇತ್ತು. पंडिताइन चाची से कहा कर वह दबा क्यों नहीं लगवा लेती. ಇದೇನಾದ್ರು पंडिताइन ಚಾಚಿ ಗೊತ್ತಾದರೆ ಆ ಸುಟ್ಕೊಂಡಿರೋದ್ರ ಜೊತೆಗೆ ವಧೆಯನ್ನು ಕೂಡ ಕೊಡ್ತಾಳೆ, ಶಿಕ್ಷೆ ಕೊಡ್ತಾಳೆ ಎಂಬ ಕಾರಣದಿಂದ यह समझता मेरे लिए कठिनता उस पर जब बिंदा मेरे हाथ अपने जोर से धड़कते हुए हृदय से लगाकर वही छिपा देने की आवश्यकता बताने लगी तब तो मेरे लिए सब कुछ रहस्यमय हो उठा. ತನ್ನ ಚಿಕ್ಕಮ್ಮನಿಗೆ ಗೊತ್ತಾಗಬಾರದು ಎಂಬ ಕಾರಣದಿಂದ ಗುಪ್ತವಾಗಿ ಬಿಂದನನ್ನು ಕರೆದುಕೊಂಡು ಹೋಗಿ ನಮ್ಮ ಅಮ್ಮನ ಹತ್ತಿರ ಅದಕ್ಕೆ ಔಷಧಿಯನ್ನು ಹಾಕ್ಸ್ಕೊಂಡು ಬಂದಂಥ ನೆನಪು. ಉಸೆ ಮೈ ಅಪನೆ ಗರ್ಮೆ ಕೀಂಚಲಾಯಿ ಅಂದರೆ ನನ್ನ ಮನೆಗೆ ಆಕೆಯನ್ನು ಕರೆದುಕೊಂಡು ಬಂದೆ. ಯಾರನ್ನ ಬಿಂದನನ್ನು ಈ ಗಾಯಕ್ಕೆ ಔಷಧಿಯನ್ನು ಹಾಕ್ಸ್ಲಿಕ್ಕೆ ಆ पंडिताइन ಚಾಚಿ ಗೊತ್ತಾಗದಂಗೆ ಹೋದಂಥದ್ದು ಒಂದು ಸಾಹಸವೇ ಆಯಿತು ಎಂಬುದನ್ನು ಇಲ್ಲಿ ಹೇಳಿರೋದು ನಾವು ಕಾಣ್ತೀವಿ. लाई अवश्य पर ना ऊपर के खंड में माँ के पास ले जा सकी और ना छिपाने का स्थान खोज सकी. ಚಿಪಾನಿ ಅಂದರೆ ಬಚ್ಚಿಕೊಂಡು ತನ್ನ ಚಿಕ್ಕಮ್ಮನಿಗೆ ಗೊತ್ತಾಗದಂಗೆ ಹೋದಂಥ ವಿಚಾರ. इतने में दीवारें लांघकर आने वाले पंडिताइन चाची के उग्र स्वर ने बाई से हमारी दिशाएं रूंध दी. उसी से अड़बड़ाकर हट में हम दोनों उस कोठरी में जा घुसी ಅಂದರೆ ಆ ಕಾಣದಂಗೆ ಆ ರೂಮಿನಲ್ಲಿ ಹೋಗಿ ಬಚ್ಚಿಕೊಂಡಂಥದ್ದು. ಯಾವ ರೂಮಿನಲ್ಲಿ जिसमें गाय के लिए घास भरी जाती थी. ಆಕಳುಗಳಿಗೆ ಮೇವನ್ನು ತುಂಬುವಂಥದ್ದು, ಘಾಸ್ ಮೇವನ್ನು ತುಂಬುವಂಥ ಆ ಕೋಣೆಯಲ್ಲಿ ನಾವು ಬಚ್ಚಿಕೊಂಡು ದನ ಕಟ್ಟುವಂಥ ಕೋಣೆಯಲ್ಲಿ ಬಚ್ಚಿಕೊಂಡು ಹೋದಂಥ ನೆನಪು ತಮ್ಮ ಮನೆಗೆ. ಮುಜೆ ತೋ ಘಾಸ್ ಕಿ ಪತ್ತಿಯಾ ಭಿ ಚುಬ್ ರಹಿ ಥಿ. ಆ ಹುಲ್ಲಿನ ಕಟ್ಟಿಗಳು ನಮಗೆ ಚುಚ್ಚುತ್ತಾ ಇದ್ದು ಬಚ್ಚಿಕೊಂಡಂತಹ ಸಂದರ್ಭದಲ್ಲಿ कोठरी का अंधकार भी कष्ट दे रहा था पर बिंदा अपने जले पैरों को घास में छिपाए और दोनों ठंडे हाथों से मेरा
दबाए ऐसे बैठी थी मानो घास का चुभता हुआ ढेर रेशमी बिचौना बना गया हो मैं तो शायद सो गई थी देखिए ಈ ಥರ ಹೋಗಿ ಆ ಹುಲ್ಲಿನ ಆ ಕೋಣೆಯಲ್ಲಿ ನಾವು ಬಚ್ಚಿಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋದೋ क्योंकि जब घास निकलने के लिए आया हुआ गोपी इस अभूतपूर्व दृश्य की घोषणा करने के लिए कोलाहल मचाने लगा तब मैंने आगे मलते हुए पूछा क्या सबेरा हो गया देखिए ಅಲ್ಲಿ ಬಚ್ಚಿಕೊಂಡಂತ ಆ ಕತ್ತಲೆಯಲ್ಲಿ ಆಗ ನೋಡಿದಾಗ ಮೇವಾಗ್ಲಿಕ್ಕೆ ಯಾರು ಬಂದರೆ ನಾವು ಸಿಗಾಕಬಹುದು ಎಂಬ ಭಯನೂ ಕೂಡ ಇತ್ತು ಆಗಲೇ ಬೆಳಗಾಗಿತ್ತು ನಮ್ಮ ಮನೆಗೆ ಬಂದಾಗ ಅಲ್ಲೇ ಪಕ್ಕದ ಮನೆಯಲ್ಲಿ ಬಂದು ಬಚ್ಚಿಕೊಂಡಿದ್ದು ಮಾನೆ ಬಿಂದಾಕೆ ಪೈರೋಪರ್ ತಿಲ್ಕತ್ತೇಲ್ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ತಾಯಿ ಬಿಂದನಿಗೆ ತಿಲ್ಕತ್ತೇಲ್ ತಿಲ್ಕ ಮತ್ತು ಎಳ್ಳಿನ ಎಣ್ಣೆಯನ್ನು ಆ ಗಾಯಕ್ಕೆ ಹಚ್ಚಿದಂಥ ನೆನಪು ಚೂನೆ ಕಾ ಪಾನಿ ಚೂನೆ ಅಂದರೆ ಸುಣ್ಣದ ನೀರನ್ನು ಹಚ್ಚಿರುವಂಥದ್ದು ಚೂನೆಗೆ ಪಾನಿ ಆ ಸುಣ್ಣದ ನೀರನ್ನು ಹಾಕಿದ್ದು ಮತ್ತು ಎಳ್ಳಿನ ಎಣ್ಣೆಯನ್ನು ಹಚ್ಚಿದ್ದು ಲಗಾಕ ಜಬ್ ಅಪನೆ ವಿಶೇಷ ಸಂದೇಶವಾಹಕ ಕೆ ಸಾಥ್ ಉಸೆ ಗರ್ ಭಿಜ್ವಾ ದಿಯಾ ಅದಕ್ಕೆ ಔಷಧಿಯನ್ನು ಹಾಕಿಸಿಕೊಂಡು ಮತ್ತೆ ಬಿಂದನನ್ನು ಕರೆದುಕೊಂಡು ಅವರ ಮನೆಗೆ ಬಿಟ್ಟು ಹೋದಂಥ ನೆನಪು लेखिका महादेवी वर्मा ने अपना बाल्यकालीन सखी के बारे में कहा रहा है तब उसकी क्या दशा हुई यह बताना कठिन है पर इतना तो मैं जानती हूँ कि पंडिताइन चाची के न्याय विधान में ना क्षमा का स्थान था ಇದು पंडिताइन ಚಾಚಿಗೆ ಗೊತ್ತಾಗಲಿಲ್ಲ ಗೊತ್ತಾಗಿದ್ರೆ ಇದಕ್ಕೂ ಕೂಡ ಅವರು ಶಿಕ್ಷೆಯನ್ನು ಕೊಡ್ತಾ ಇದ್ರು ನಾ अपील का अधिकार देखिए इस तरह बिंदा अपना जीवन में बहुत मुश्किल बिताई थी ತುಂಬ ಕಷ್ಟವನ್ನು ಅನುಭವಿಸಿದಂಥ ನೆನಪು एक फूल खिलने से पहले मुरझाಯ ಹೂವು ಹರಡುವುದಕ್ಕಿಂತ ಮುಂಚೆನೇ ಬಾಡಿ ಹೋದಂತೆ ಬಿಂದನ ಜೀವನ ಇದರಲ್ಲಿ ಬಾಡಿ ಹೋಗುವುದನ್ನು ನಾವು ಕಾಣ್ತೀವಿ ಛಾತ್ರೋ अगले क्लास में पढ़ेंगे उड़िद क्लासिನಲ್ಲಿ ಮೂರನೇ ಭಾಗವನ್ನು ಮಾಡೋಣ अच्छी तरह पढ़िए सभी को धन्यवाद।